traversing linked list. Step 1 start, step 2 p is equals to start, step 3 while p not equal to null, process data of p. Next step 4 p is equals to link of p. Step 5 stop. Okay, nodili there is an algorithm for traversing a linked list. Traversing means the process of visiting each node at least once. ನಮ್ಮ ಹತ್ರ ಒಂದು ಲಿಂಕ್ಡ್ ಲಿಸ್ಟ್ ಇದ್ರೆ ಆ ಲಿಂಕ್ಡ್ ಲಿಸ್ಟ್ ಅಲ್ಲಿ ಪ್ರತಿಯೊಂದು ನೋಡ್ ನ ನಾವೇನ್ ಮಾಡ್ಬೇಕಂದ್ರೆ ಒಂದೊಂದು ಸಲ ವಿಸಿಟ್ ಮಾಡಬೇಕು. ಆ ವಿಸಿಟ್ ಮಾಡೋದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಟ್ರಾವರ್ಸಿಂಗ್ ಅಂತ ಕರಿತೀವಿ. The process of visiting each node at least once. ಒಂದು ಲಿಂಕ್ಡ್ ಲಿಸ್ಟ್ ಅಲ್ಲಿರೋ ಪ್ರತಿಯೊಂದು ನೋಡ್ ನ ಫಸ್ಟ್ ಇಂದ ಲಾಸ್ಟ್ ವರೆಗೂ ಒಂದೊಂದು ನೋಡ್ ನಾವು ವಿಸಿಟ್ ಮಾಡ್ತಾ ಹೋದ್ರೆ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಟ್ರಾವರ್ಸಿಂಗ್. ಅದನ್ನ ಟ್ರಾವರ್ಸಿಂಗ್ ಮಾಡೋದಕ್ಕೆ there is an algorithm. Step 1 start, step 2 p is equals to start, step 3 while p not equal to null ಆಗಿದ್ರೆ process data of p, process data of p. Step 4 p is equals to link of p. ಇದನ್ನ ನೋಡ್ರಿ, five, 10, 15 null. This is the start. Okay, ನೋಡ್ಲಿ this is a linked list. ನಾವೇನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ನೋಡ್ ನ ಏನ್ ಮಾಡಬೇಕು, ವಿಸಿಟ್ ಮಾಡಬೇಕು. ಸ್ಟೆಪ್ 1 ಸ್ಟಾರ್ಟ್. ನೆಕ್ಸ್ಟ್ p is equals to start. ಈ ಸ್ಟಾರ್ಟ್ ಅನ್ನೋದನ್ನ ಏನಂತ ಮೆನ್ಷನ್ ಮಾಡ್ಕೊಳ್ಳೋಕೆ ಹೇಳಿದ್ರೆ ನಾವು p ಅಂತ ಬರ್ಕೊಂಡಿದ್ದೀನಾ. ಓಕೆ, while p not equal to null, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ p not equal to null ಅಂದ್ರೆ null means 0, ಏನಿಲ್ಲ ಅಂತ. not equal to null ಅಂದ್ರೆ ಏನಾದ್ರೂ ಇದೆಯಾ, ನೋಡ್ಸ್ ಇದಾವ? ಎಸ್ ಇದಾವೆ. ಎಷ್ಟು ನೋಡ್ಸ್ ಇದಾವೆ? 3 ನೋಡ್ಸ್, 1 2 3. p ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ವಾಟ್ ಇಸ್ ಅ p ವ್ಯಾಲ್ಯೂ ಅಂದ್ರೆ 3 ನೋಡ್ಸ್ ಇದಾವೆ. 3 not equal to null, 3 not equal to null ಅಂದ್ರೆ p ವ್ಯಾಲ್ಯೂ 3 ನೋಡ್ಸ್ ಇದಾವೆ. 3 not equal to null ಅಂದ್ರೆ 3 not equal to 0 ನಾ? 3 ಅನ್ನೋದು 0 ಗೆ ನಾಟ್ ಈಕ್ವಲ್, ಹೌದಾ ಅಲ್ವಾ? 3 ಅನ್ನೋದು 0 ಗೆ ನಾಟ್ ಈಕ್ವಲ್, ಹೌದಾ ಅಲ್ವಾ? ಎಸ್, ಹೌದು. 3 ಅನ್ನೋದು 0 ಗೆ ಈಕ್ವಲ್ ಅಲ್ಲ. ಅವನೇ ಕೇಳ್ತಿದ್ದಾನೆ 3 ಅನ್ನೋದು 0 ಗೆ ನಾಟ್ ಈಕ್ವಲ್ ಅಂತ, ಹೌದಾ ಅಂತ ಕೇಳಿದಾಗ ಹೌದು. 3 is not equal to 0. ಎಸ್, ಕಂಡೀಷನ್ ಇಸ್ ಟ್ರೂ. ಯಾವಾಗ ಕಂಡೀಷನ್ ಟ್ರೂ ಆಯ್ತೋ ಇಲ್ಲಿ ಬರ್ತೀವಿ. ಪ್ರೊಸೆಸ್ ಡೇಟಾ ಆಫ್ p. ಇಲ್ಲಿಂದ ಡೇಟಾ ಆಫ್ p ಯಾವುದು? 5, ಹೌದಾ? ಡೇಟಾ ಆಫ್ p and p is equals to link of p. ಇದನ್ನ ಲಿಂಕ್ ಮಾಡ್ರಿ ಯಾವ್ದಕ್ಕೆ ಅಂದ್ರೆ ನೆಕ್ಸ್ಟ್ ಇದನ್ನ p ಅಂತ ಕನ್ಸಿಡರ್ ಮಾಡ್ಕೊಳ್ರಿ. ಇದನ್ನ ಸ್ಟಾರ್ಟ್ ಆಸ್ ಇಟ್ ಈಸ್ ಹಂಗೆ ಇಟ್ಕೊಳ್ರಿ. ನೆಕ್ಸ್ಟ್ ಅಗೈನ್ p not equal to null. ಇನ್ನು ಮುಂದೆ ನೋಟ್ಸ್ ಇಲ್ವಾ? ಮುಂದೆ ನೋಟ್ಸ್ ಇಲ್ವಾ? ಇದಾವೆ. ಎಷ್ಟಿದಾವೆ? 2 ನೋಟ್ಸ್. ಅವಾಗಲೇ 3 not equal to 0 ಅನ್ಕೊಳ್ರಿ. ಇವಾಗ 2 not equal to 0 ನಾ? ಎಸ್, ಕಂಡೀಷನ್ ಇಸ್ ಟ್ರೂ. ಟ್ರೂ ಆದ್ರೆ ಪ್ರೊಸೆಸ್ ಡೇಟಾ ಆಫ್ p, ಡೇಟಾ ಆಫ್ p ಪ್ರೊಸೆಸ್ ಮಾಡ್ರಿ. ನೆಕ್ಸ್ಟ್ ಏನಿದೆ? 10. ದಟ್ ವಿಲ್ ಬಿ ದ p. ಯಾವಾಗಂದ್ರೆ p is equals to link of p. p is equals to link of p ಆಗುತ್ತೆ. ಅವಾಗ ಸೆಕೆಂಡ್ ನೋಡ್ ಇಸ್ ದ p. ನೆಕ್ಸ್ಟ್ ಅಗೈನ್ ಅವಾಗಲೇ 3 ಆಯ್ತು, 2 ಆಯ್ತು. ಇವಾಗ 1 not equal to 0. ಇನ್ನು ಲಿಂಕ್ ಇಲ್ವಾ? ಇನ್ನು ನೆಕ್ಸ್ಟ್ ನೋಡ್ ಇಲ್ವಾ? ಇಲ್ವಾ? ನೆಕ್ಸ್ಟ್ ನೋಡ್ ಇದೆ. ಅದಕ್ಕೆ ಅವ್ನು ಕೇಳ್ತಿದ್ದಾನೆ while p not equal to null, 1 not equal to null, condition is true. Process data of p. Process ಮಾಡ್ರಿ. ಡೇಟಾ ಏನಿದೆ? 15. Process data of p ಆದ್ಮೇಲೆ p is equals to link of p. This is the p. Next p not equal to null. ಇನ್ನು ನೋಡ್ಸ್ ಇದೆಯಾ? There is no nodes. Condition is false. Whenever the condition becomes false,
it comes out of the statement, that is a stop. ಏನಾಗ್ತದೆ ಅಲ್ಗಾರಿದಮ್ ಸ್ಟಾಪ್ ಆಗ್ತದೆ ನೋಡ್ರಿ. ಅಲ್ಲಿಗೆ ಪ್ರತಿಯೊಂದು ಒಂದೊಂದೇ ನಾವು ಏನ್ ಮಾಡಿದ್ವಿ ಈಗ ವಿಸಿಟ್ ಮಾಡಿದ್ವಿ. ಫಸ್ಟ್ ನೋಡ್ ಯಾವುದು 5, ಸೆಕೆಂಡ್ ನೋಡ್ ಈಸ್ 10, ಥರ್ಡ್ ನೋಡ್ ಈಸ್ 15. ವಿಸಿಟ್ ಮಾಡಿದ್ವಾ? This process is called traversing. The process of visiting each node at least once is called traversing. Similarly, next second one is the inserting a node into the linked list. Inserting a node into the linked list. Inserting a node into the linked list. This insertion can be performed in 3 ways. 3 types ಅಲ್ಲಿ ನಾವು insertion ಮಾಡಬಹುದು. Inserting a node at the beginning, inserting a node at the ending, inserting a node at the given position. ಒಂದು linked list ಇದ್ರೆ ಆ linked list ಅಲ್ಲಿ ನಾವು 3 types ಅಲ್ಲಿ insert ಮಾಡಬಹುದು. ಒಂದು inserting a node at the beginning, ಅಂದ್ರೆ ಬಿಗಿನಿಂಗ್ ಆಫ್ ದ ಲಿಂಕ್ಡ್ ಲಿಸ್ಟ್. ಎರಡನೇದು ಬಂದು ಇನ್ಸರ್ಟಿಂಗ್ ಎ ನೋಡ್ ಅಟ್ ದ ಎಂಡಿಂಗ್. ಮೂರನೇದು ಬಂದು ಇನ್ಸರ್ಟಿಂಗ್ ಎ ನೋಡ್ ಅಟ್ ದ ಗಿವನ್ ಪೊಸಿಷನ್. ಈಗ ನಾನು ಅಲ್ಗಾರಿದಮ್ ಬರೀತೀನಿ ನೋಡ್ರಿ. ಇನ್ಸರ್ಟಿಂಗ್ ಎ ನೋಡ್ ಅಟ್ ಬಿಗಿನಿಂಗ್ ಗೆ ಅಲ್ಗಾರಿದಮ್ ಬರೀತೀನಿ. ಸ್ಟೆಪ್ 1 ಸ್ಟಾರ್ಟ್, ಸ್ಟೆಪ್ 2 p is equals to new node, step 3 data of p is equals to num, step 4 link of p is equals to start, step 5 start is equals to p, step 6 stop. This is an algorithm for inserting a node at the beginning. ಈಗ ನೋಡ್ರಿ, ಎರಡು ನೋಡ್ಸ್ ನ ಫಸ್ಟ್ ಕ್ರಿಯೇಟ್ ಮಾಡಿರ್ತೀನಿ ನಾನು. ಒಂದು 5, another one is the 10. This is the null, this is the start. ಈಗ ನಾವು ಒಂದು ನೋಡ್ ಹೊಸದಾಗಿ ಒಂದು ನೋಡ್ ನ ಕ್ರಿಯೇಟ್ ಮಾಡಿ ಆ ನೋಡ್ ನ ನಾವು ಇನ್ಸರ್ಟ್ ಮಾಡಬೇಕು. ಎಲ್ಲಿ ಅಂದ್ರೆ ಬಿಗಿನಿಂಗ್ ಅಂದ್ರೆ ಇಲ್ಲಿ, ಎಂಡಿಂಗ್ ಅಂದ್ರೆ ಇಲ್ಲಿ, ಗಿವನ್ ಪೊಸಿಷನ್ ಅಂದ್ರೆ ಮಧ್ಯದಲ್ಲಿ, ಎಲ್ಲಿ ಬೇಕಾದ್ರೂ ಆಗಬಹುದು. This is an algorithm for inserting a node at the beginning. ಬಿಗಿನಿಂಗ್ ಅಂದ್ರೆ ಯಾವ ತರ ಈಗ ನೋಡು. ಫಸ್ಟ್ ಸ್ಟೆಪ್ 1 ಸ್ಟಾರ್ಟ್, ಸ್ಟೆಪ್ 2 p is equals to new node. ಒಂದು ಹೊಸ ನೋಡ್ ನ ಕ್ರಿಯೇಟ್ ಮಾಡ್ಕೊಳ್ರಿ. ಓಕೆ, ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ದಟ್ ಈಸ್ ದ p, new node. ಡೇಟಾ ಆಫ್ p is equals to 1 ನಂಬರ್. ಇದರಲ್ಲಿ ನಮಗೆ ಗೊತ್ತು ಒಂದು ನೋಡ್ ಇದೆ ಅಂದ್ರೆ ಅದರಲ್ಲಿ 2 ಪಾರ್ಟ್ಸ್ ಇರ್ತದೆ. ಒಂದು ಡೇಟಾ ಪಾರ್ಟ್, ಇನ್ನೊಂದು ಲಿಂಕ್ ಪಾರ್ಟ್. ಓಕೆ, ಡೇಟಾ ಆಫ್ p is equals to 1 ನಂಬರ್. 1 ನಂಬರ್ ಬರ್ಕೊಳ್ರಿ. ನಾನು I will take it as 3. Next, link of p. ಇದನ್ನ link of p is equals to start. ಅದಕ್ಕೆ ಲಿಂಕ್ ಕೂಡ ಕೇಳ್ತಿದ್ದಾರೆ. ಎಲ್ಲಿಂದ? ಸ್ಟಾರ್ಟ್ ಇಂದ. ನೋಡ್ರಿ, ಇದನ್ನ ತೆಗೆದುಬಿಟ್ಟು ಆಟೋಮ್ಯಾಟಿಕಲಿ ಇಲ್ಲಿಂದ ಸ್ಟಾರ್ಟ್ ಇಂದ ಒಂದು ಲಿಂಕ್ ಕೂಡ ಕೇಳಿದಾನೆ. ಲಿಂಕ್ ಆಫ್ p is equals to ಎಲ್ಲಿಂದ? ಸ್ಟಾರ್ಟ್. ಸ್ಟಾರ್ಟ್ ಅಂದ್ರೆ ಇಲ್ಲಿಂದ ಲಿಂಕ್ ಬರ್ಲಿಕ್ಕೆ. ಇವಾಗ ಸ್ಟಾರ್ಟ್ becomes p, start becomes p. This link is automatically joined to next one. ನೋಡಿ, ಇನ್ಸರ್ಟ್ ಆಯ್ತನ? ಅವನೇನಿಲ್ಲ, ಒಂದು ನೋಡ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೇಳಿದಾನೆ. ಆ ನೋಡ್ ಅಲ್ಲಿ ಒಂದು ಡೇಟಾ ಪಾರ್ಟ್ ಗೆ ಒಂದು ನಂಬರ್ ಹಾಕೊಳ್ರಿ. ಆ ಲಿಂಕ್ ಪಾರ್ಟ್ ಗೆ ಸ್ಟಾರ್ಟ್ ಇಂದ ಕನೆಕ್ಷನ್ ಕೊಡ್ರಿ. ಸ್ಟಾರ್ಟ್ ಇಂದ ಕನೆಕ್ಷನ್ ಕೊಟ್ಟಿದೀವಿ ಅಂದ್ರೆ ಆಟೋಮ್ಯಾಟಿಕಲಿ ಸ್ಟಾರ್ಟ್ becomes p. ಹೌದಾ? ಈ ಲಿಂಕ್ ಆಟೋಮ್ಯಾಟಿಕಲಿ ಕ್ರಿಯೇಟ್ ಆಗುತ್ತಿದ್ದು ನೆಕ್ಸ್ಟ್ ನೋಡ್ ಗೆ. ಅಲ್ಲಿಗೆ ಈ ನೋಡ್ ಏನೇಲಿ ಇನ್ಸರ್ಟ್ ಆಗಿದೆ? ಇನ್ಸರ್ಟಿಂಗ್ ಎ ನೋಡ್ ಅಟ್ ದ ಬಿಗಿನಿಂಗ್. ಬಿಗಿನಿಂಗ್ ಅಲ್ಲಿ ಇನ್ಸರ್ಟ್ ಆಗಿದೆಯಾ? This is an algorithm for inserting a node at the beginning. ಅರ್ಥ ಆಯ್ತಾ? ಅದೇ ತರ ಸೇಮ್ ಇನ್ಸರ್ಟಿಂಗ್ ಎ ನೋಡ್ ಅಟ್ ದ ಎಂಡಿಂಗ್. ಇವಾಗ ಏನ್ ಮಾಡ್ಬೇಕು ನಾವು? ಎಂಡಿಂಗ್ ಅಲ್ಲಿ ಇನ್ಸರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, inserting a node at the ending. ಅದಕ್ಕೆ ಒಂದು ಅಲ್ಗಾರಿದಮ್ ಬರ್ತಿದೀವಿ ನೋಡ್ರಿ. ನಾನಿಲ್ಲೊಂದು
ಒಂದು 5 10 this one is the start null ಒಂದು ಲಿಂಕ್ ಲಿಸ್ಟ್ ಕ್ರಿಯೇಟ್ ಮಾಡಿದೀನಿ how many nodes are there 2 nodes are there ಒಂದು 5 and one is the 10 ಅನ್ನೋ ಇನ್ಫಾರ್ಮೇಷನ್ ಈಗ ನೋಡಿ this is an algorithm inserting a node at ending step 1 start step 2 p is equals to start p is equals to start while p not equal to null p not equal to null ಅವನೇ ಹೇಳ್ತಿದ್ದಾನೆ p not equal to null ಅಂತ ಹೌದಾ ಅಂದ್ರೆ ಎಲಿಮೆಂಟ್ಸ್ ಇದಾವಂತೆ ಹೌದಾ ಎಸ್ ಇದಾವೆ ಇರೋದ್ರಿಂದ p is equals to next of p p is equals to next of p this is the p ಇವಾಗ again ವಾಪಸ್ p is not equal to null ಇನ್ನು ನೋಟ್ಸ್ ಇಲ್ವಾ ಇದಾವೆ ನೋಟ್ಸ್ ಕಂಡೀಷನ್ ಟ್ರೂ ನಾ ಫಾಲ್ಸಾ ಕಂಡೀಷನ್ ಇಸ್ ಟ್ರೂ p not equal to null ಅಂದ್ರೆ ಏನು ಹೇಳ್ತಿರೋದು ಅಂದ್ರೆ ಇನ್ನು ನೋಟ್ಸ್ ಇಲ್ವೇ ಇಲ್ವಾ ಬಟ್ ಇಲ್ಲ ನೋಟ್ಸ್ ಇದಾವೆ ನಾವು ನೋಡಿದೆ p is equals to next of p p is equals to next of p now why p not equal to null ಹೌದಾ ಇನ್ನು ನೋಟ್ಸ್ ಇಲ್ವಾ ನೋ ನೋಟ್ಸ್ ಇಲ್ಲ ಕಂಡೀಷನ್ ಟ್ರೂ ನಾ ಫಾಲ್ಸಾ ಕಂಡೀಷನ್ ಇಸ್ ಫಾಲ್ಸ್ ಯಾವಾಗ ಕಂಡೀಷನ್ ಫಾಲ್ಸ್ ಆಯ್ತೋ ಇಟ್ ಕಮ್ಸ್ ಔಟ್ ಆಫ್ ದ ಸ್ಟೇಟ್ಮೆಂಟ್ ಅಲ್ಲಿಂದ ಇಲ್ಲಿ ಬಂದ್ವಿ n is equals to new node ಒಂದು ನೋಡ್ ನ ಕ್ರಿಯೇಟ್ ಮಾಡ್ಕೊಳ್ರಿ ದಟ್ ನೇಮ್ ಈಸ್ n ಅದರಲ್ಲಿ ನಮಗೆ ಗೊತ್ತು 2 ಪಾರ್ಟ್ಸ್ ಇರ್ತವೆ ಈಗ ಡೇಟಾ ಆಫ್ n ಇದು ಡೇಟಾ ಪಾರ್ಟ್ ಆಫ್ n is equals to one item ಒಂದು ಐಟಮ್ ಬರ್ಕೊಳ್ರಿ ನಾನು 15 ಅಂತ ಬರ್ಕೊಂತೀನಿ ಇದು ಲಿಂಕ್ ಪಾರ್ಟ್ ಲಿಂಕ್ ಆಫ್ n is equals to null ಲಿಂಕ್ ಆಫ್ n ಏನಕ್ಕೆ ಬರ್ಕೊಳ್ಳೋಕೆ ಹೇಳಿದಾನೆ null ಅಂತ ಬರ್ಕೊಳ್ರಿ ಎಸ್ ಬರ್ಕೊಂಡಿದೀವಿ ಈಗ ನೋಡ್ರಿ ಲಿಂಕ್ ಆಫ್ p ಇದೇನಾ ಲಿಂಕ್ ಆಫ್ p is equals to n ಗೆ ಕನೆಕ್ಷನ್ ಮಾಡ್ರಿ ಮಾಡಿದ್ವಾ ಲಿಂಕ್ ಆಫ್ p is equals to n inserting a node at the ending ಆಯ್ತಾ ನೋಡ್ರಿ this process is for traversing ಈ ಲೈನ್ ಏನಕ್ಕೋಸ್ಕರ ಬರೆದಿದ್ವಿ ನೋಡ್ಸ್ ಏನು ಇಲ್ವೇ ಇಲ್ಲ ಅಂತಂದ್ರೆ ಮಾತ್ರ ನೀವು ಸ್ಟಾರ್ಟಿಂಗ್ ಅಲ್ಲೇ ಇನ್ಸರ್ಟ್ ಮಾಡ್ಕೋಬಹುದು ನಮ್ಮ ಹತ್ರ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ನೋಡ್ಸ್ ಇತ್ತು 2 ನೋಡ್ಸ್ ಇತ್ತು ಫಸ್ಟ್ this one will be the p next this one will be the p ಇನ್ನು ನೆಕ್ಸ್ಟ್ ನೋಡ್ಸ್ ಇಲ್ಲ ಅಂದ್ರೆ ಇಲ್ಲಿ ಬಂದ್ವಿ ಈಗ ಇದು ಲಾಸ್ಟ್ ಅಂತ ತಿಳ್ಕೊಂಡ್ವಿ ಲಾಸ್ಟ್ ನೋಡ್ ಇನ್ಯಾವುದು ಇಲ್ಲ ಅಂತ ತಿಳ್ಕೊಂಡ ಮೇಲೆ ಏನ್ ಮಾಡಿದ್ವಿ ಅಂದ್ರೆ n is equals to new node ಒಂದು ನೋಡ್ ನ ಕ್ರಿಯೇಟ್ ಮಾಡ್ಕೊಳ್ರಿ ಅದರಲ್ಲಿ 2 ಪಾರ್ಟ್ಸ್ ಒಂದು ಡೇಟಾ ಪಾರ್ಟ್ ಇನ್ನೊಂದು ಲಿಂಕ್ ಪಾರ್ಟ್ ಡೇಟಾ ಪಾರ್ಟ್ ಗೆ ಏನಕ್ಕೆ ಕೇಳಿದ್ರೆ ನಾವು ಡೇಟಾ ಆಫ್ n is equals to ಒಂದು ಐಟಮ್ ಒಂದು ನಂಬರ್ ಹಾಕೊಳ್ರಿ ಲಿಂಕ್ ಆಫ್ ಒಂದು ನ್ಯೂ ನೋಡ್ ಗೆ null ಅಂತ ಬರ್ಕೊಳ್ರಿ ಯಾಕಂದ್ರೆ ನಮಗೆ ಆಲ್ರೆಡಿ ಗೊತ್ತು we are inserting a node at the ending means the last node link always contains null last node link always ಏನಾಗಿರ್ತದೆ null ಅಂತ ಬರೀಬೇಕು ಯಾಕಂದ್ರೆ that indicates the end of the linked list ಇಂಡಿಕೇಟ್ ಮಾಡ್ತದೆ ಅದು end of the linked list ನಮಗೆ ಇಂಡಿಕೇಟ್ ಮಾಡ್ತದೆ ಅದಕ್ಕೆ ಅವನು ಏನು ಮಾಡ್ತಿದ್ದಾನೆ ಅಂದ್ರೆ ಡೇಟಾಗೆ ಒಂದು ನಂಬರ್ ಬರ್ಕೊಳ್ರಿ ಲಿಂಕ್ ಪಾರ್ಟ್ ಗೆ null ಅಂತ ಬರ್ಕೊಳ್ರಿ ಅದಾದ್ಮೇಲೆ ನೀವು ಯಾವ ನೋಡ್ ಲಾಸ್ಟ್ ಅಂತ ಅನ್ಕೊಂಡಿದಿರೋ ಅದರಿಂದ ಲಿಂಕ್ ಮಾಡ್ಕೊಳ್ರಿ ಯಾವುದಕ್ಕೆ ನ್ಯೂ ನೋಡ್ಗೆ ನೋಡ್ರಿ ಲಿಂಕ್ ಆಫ್ p ಇಂದ ಕೊಡ್ರಿ ಯಾವುದಕ್ಕೆ n ಗೆ ಲಿಂಕ್ ಮಾಡ್ರಿ ಗೊತ್ತಾಯ್ತಾ this algorithm is used for inserting a node at the ending next class ಅಲ್ಲಿ ಬೇಕಾದ್ರೆ inserting a node at the given position ಇನ್ನೊಂದಿದೆ ಅದು algorithm ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ